ಈ ಪಾಲಕ್ ಸೊಪ್ಪು ಇಷ್ಟ ಇಲ್ಲ ಅನ್ನೋರ್ನು ಇಷ್ಟಪಟ್ಟು ಕೇಳಿ ಮತ್ತೆ ಮಾಡಿಸ್ಕೊಂಡು ಉಣೋದಂತೂ ಪಕ್ಕಾದ ರೀ ಇವತ್ತಿನ ರೆಸಿಪಿ. ಯಾಕಂದ್ರೆ ಅಷ್ಟು ಟೇಸ್ಟಿ ಮತ್ತು ಅಷ್ಟೇ ಹೆಲ್ದಿನೂ ಅದ ರೀ. ಏನಿಲ್ರಿ, ಸಣ್ಣದೊಂದು ಕಟ್ಟು ಪಾಲಕ್ ತೊಗೊಂಡು ಚಂದ ತೊಳೆದು ತಂದೀನಿ. ಹಾಗೆರ ಹಾಕ್ರಿ, ಇಲ್ಲ ಹಿಂಗೆ ಸಣ್ಣ ಹೋಳಿರ ಹಾಕ್ರಿ ನಡೀತದ. ನಾ ಇಲ್ಲಿ ಹೋಳು ಏನು ಮಾಡೀನಿ, ಒಂದು ಕಡಾಯಿನಾಗ ಈ ಪಾಲಕ್ಕೆಲ್ಲ ಹಾಕ್ಬಿಡ್ತೀನಂತ. ಇದ್ರಾಗ ಒಂದು ಬಟ್ಟಲಿಂದ ಒಂದು ಅರ್ಧ ಬಟ್ಟಲು ನೀರು ನಾವು ಸೇರಿಸ್ಬೇಕಾಗ್ತದೆ ರೀ. ಹಾಗೇನು ಇದಕ್ಕೆ ಗ್ರೈಂಡ್ ಮಾಡ್ಕೋಬೋದು, ಆದರೆ ಸ್ವಲ್ಪ ಕುದಿಸಿ ನಾವು ಗ್ರೈಂಡ್ ಮಾಡ್ಕೊಂಡೇವಂದ್ರೆ ಅದ್ರದ್ದು ಟೇಸ್ಟೇ ಬೇರೆ ಬರ್ತದೆ ನೋಡ್ರಿ. ಒಂದು ಅರ್ಧ ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ನಾ ಜಾಸ್ತಿನೂ ಹಾಕ್ಲಕ್ಕ ಹೋಗಬೇಡ್ರಿ, ಯಾಕಂದ್ರೆ ಪಾಲಕ್ಕು ಅದ್ರದ್ದೇ ನೀರನ್ನು ಬಿಟ್ಕೊಡ್ತದೆ. ಈಗ ಇದಕ್ಕೆ ಹಿಂಗೆ ಒಂದು ಸರ್ತಿ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ತೀನಿ. ಒಂದು 2-3 ನಿಮಿಷ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಜಾಸ್ತಿ ಹೊತ್ತು ಏನು ಕುದಿಸೋದು ಬೇಕಾಗಿಲ್ಲ ರೀ. ಇಲ್ಲಿ ಒಂದು 2 ಹಸಿಮೆಣಸಿನ್ಕಾಯಿ ಹಿಂಗೆ ಮುರಿದು ಸೇರಿಸ್ಲತ್ತೀನಿ ರೀ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ 1 ಚಮಚ ಸಕ್ಕರೆನೂ ಸೇರಿಸ್ಲತ್ತೀನಿ ರೀ. 1 ಚಮಚ ಹಾಕ್ರಿ, ಇಲ್ಲಾಂದ್ರೆ ಅರ್ಧ ಚಮಚ ಹಾಕ್ರಿ ನಡೀತದೆ. ಇವೆಲ್ಲ ಹಾಕಿದ್ಮೇಲೆ ಮತ್ತು 1 ನಿಮಿಷ ಇದಕ್ಕೆ ಕುದಿಸ್ತೀನಂತ್ರಿ. ಈಗ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ್ರಿ. ನಿಮಗೆ ಜಾಸ್ತಿ ಬೇಕನ್ಸರೆ ಜಾಸ್ತಿನೂ ಕೊತ್ತಂಬರಿ ಸೊಪ್ಪು ಸೇರಿಸ್ಬೋದ್ರಿ, ನಡೀತದೆ. ಈಗೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಒಂದು ಸಲ ಆರ್ತಂದ್ರೆ ಒಂದು ಮಿಕ್ಸಿ ಜಾರ್ನಾಗ ಈ ನೀರು ಸಹಿತ ಹಾಕ್ಬಿಡ್ತೀನಂತ್ರಿ. ಮತ್ತು ಇದಕ್ಕೆ ಆದಟ್ಟು ನುಣ್ಣಗೆ ರುಬ್ಕೊಂಡು ನಾವು ತರಬೇಕಾಗ್ತದೆ. ಇದಕ್ಕೆ ಹಾಗೆ ನಾವು ಯೂಸ್ ಮಾಡ್ಕೊಳ್ಳೋದು ಬ್ಯಾಡ್ರಿ. ಇದಕ್ಕೆ ಹಿಂಗೆ ಜಾರಿದಾಗ ಹಾಕಿ ಸ್ವಲ್ಪ ಸೋಸ್ಕೊಳ್ಳೋಮಂತ್ರಿ. ಬೇಕಾದ್ರೆ ನಾವೇನು ಮಾಡ್ಬೋದು ಅಂತಂದ್ರೆ ಪಾಲಕ್ ಸೊಪ್ಪಿಗೆ ಚಲೋ ತೊಳೆದು ಜಾರ್ನಾಗ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ತಂದು ಈ ಥರ ಸೋಸ್ಕೊಂಡು ಯೂಸ್ ಮಾಡ್ಕೋಬೋದ್ರಿ. ಆದರೆ ಹಿಂಗೆ ಕುದಿಸಿ ನಾವು ಈ ರೀತಿ ಸೋಸ್ಕೊಂಡೆ ಬಂದ್ರೆ ಅದರದ್ದು ಫ್ಲೇವರೇ ಬೇರೆ ಇರ್ತದ್ರಿ. ನೋಡ್ರಿ, ನಮ್ಮದು ಇಲ್ಲಿ ಪಾಲಕ್ ನೀರು ರೆಡಿ ಆಗ್ಯದ. ಈಗ ನಾವು ಒಂದು ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತದೆ. ನಾ ಇಲ್ಲಿ 1 ಬಟ್ಟಲು ಗೋಧಿ ಹಿಟ್ಟು ತೊಗೊಲತ್ತೀನಿ ರೀ. ನೀವು ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಡೀತದೆ. ಇದ್ರಾಗ ಅದೇ ಬಟ್ಟಲಿಂದ 1 ಬಟ್ಟಲು ಅಕ್ಕಿ ಹಿಟ್ಟು ತೊಗೊಲತ್ತೀನಿ ರೀ. ಬೇಕಾದರೆ ನೀವು ಅಕ್ಕಿ ಹಿಟ್ಟಿನ ಜಾಗದಾಗ ಮೈದಾ ಹಿಟ್ಟನ್ನು ತೊಗೋಬೋದ್ರಿ, ಅದು ಇನ್ನೂ ಚಲೋ ಆಗ್ತದೆ. ಅದನ್ನು ಸ್ವಲ್ಪ ಹೆಲ್ದಿ ವೇನಾಗ ಇದು ಮಾಡ್ಲತ್ತೀನಲ್ಲ, ಹೀಗಾಗಿ ನಾನು ಈ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತೊಗೊಂಡೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡ್ತೀನಿ ರೀ, ಚಲೋ ಕಲಿಸಿ ಈಗ ನಾವೇನು ಈ ಪಾಲಕ್ ನೀರು ಸೋಸ್ಕೊಂಡು ಇಟ್ಕೊಂಡಿದ್ದೇವಲ್ರಿ, ಅವು ಹಾಕೋತಾ ಏನು ಮಾಡ್ತೀನಿ ರೀ, ಒಂದು ಹಿಟ್ಟು ರೆಡಿ ಮಾಡ್ಕೋತೀನಂತ. ನೋಡ್ರಿ, 2 ಬಟ್ಟಲು ಹಿಟ್ಟಿಗೆ 1 ಬಟ್ಟಲು ನೀರು ಹಾಕಿ ನಾನು ಕಲಿಸ್ಕೊಲತ್ತೀನಿ. ಮೆಜರ್ಮೆಂಟು ಇದೇ ಕರೆಕ್ಟಾಗದ ರೀ. ಜಾಸ್ತಿನೂ ಬೇಕಾಗಲ್ಲ, ಕಮ್ಮಿನೂ ಬೇಕಾಗಲ್ಲ. ಮತ್ತು ನಾ ಏನು ಎಕ್ಸ್ಟ್ರಾ ನೀರೇನು ಸೇರಿಸಿಲ್ರಿ. 1 ಬಟ್ಟಲು ಪಾಲಕ್ ನೀರು ಅಲ್ಲಿ ರೆಡಿಯಾಗಿದ್ರಿ. ಅದೇ ನೀರಿನಾಗೆ ನಾನು ಪೂರ್ತಿ ಹಿಟ್ಟು ಇಲ್ಲಿ ನಾದ್ಕೊಂಡು ರೆಡಿ ಮಾಡ್ಕೋತೀನಂತ್ರಿ. ಈ ಹಿಟ್ಟೆಲ್ಲ ನಾದಾದ್ಮೇಲೆ ಇದಕ್ಕೇನು ನಾವು ನೆನೆಸೋದು ಬೇಕಾಗಲ್ರಿ. ಟೈಮ್ ಇದ್ದರೆ ಒಂದು 5 ನಿಮಿಷ ಸೈಡಿಗೆ ಎತ್ತಿಡ್ರಿ. ಟೈಮ್ ಇರಲಿಲ್ಲ ಅಂತಂದ್ರೆ ಇಮಿಡಿಯೇಟಾಗಿ ಮಾಡ್ಕೋಬೋದ್ರಿ, ನಡೀತದೆ. ಈಗ ಒಂದು 5 ನಿಮಿಷ ಬಿಡ್ತೀನಿ ರೀ. ಅಲ್ಲಿಂದ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೀರ ಇಲ್ಲ ತುಪ್ಪಾರ ತೊಗೋಬೇಕಾಗ್ತದೆ ರೀ. ತೊಗೊಂಡು ಇದ್ರಾಗ ಒಂದು 2 ಚಮಚ ಅಕ್ಕಿ ಹಿಟ್ಟು ಸೇರಿಸ್ಲತ್ತೀನಿ ರೀ. ಈಗ ನೀವು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಕಲಿಸ್ಕೊಂಡಿರಿ ಅಂತಂದ್ರೆ ನೀವೇನು ಮಾಡಿರಿ, ತುಪ್ಪದಾಗ ಈ ಕಾರ್ನ್ಫ್ಲೋರ್ ಇರ್ತದಲ್ಲ ರೀ, ಅದು ಮಿಕ್ಸ್ ಮಾಡ್ಕೊಂಡ್ರೂ ನಡೀತದೆ. ನಾ ಮೊದಲೇ ಹೇಳ್ದಂಗೆ ಸ್ವಲ್ಪ ಹೆಲ್ದಿ ರೆಸಿಪಿ ಮಾಡ್ಲತ್ತೀನಲ್ರಿ, ಹೀಗಾಗಿ ನಾನು ತುಪ್ಪದಾಗ ಅಕ್ಕಿ ಹಿಟ್ಟು ಸೇರಿಸಿ ಕಲಸಿ ಸೈಡಿಗೆ ಇಟ್ಬಿಡ್ತೀನಂತ್ರಿ. ಈಗ ನೋಡ್ರಿ, ಈ ಹಿಟ್ಟಿಗೆ ಒಂದು ಸ್ವಲ್ಪ ಇಲ್ಲಿ ನಾನು ನಾದ್ಕೋತೀನಂತ್ರಿ. ಭಾಳ ಅಳಸಾಗಿತ್ತಂದ್ರೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟರ ಇಲ್ಲ ಗೋಧಿ ಹಿಟ್ಟರ ಸೇರಿಸ್ರಿ, ನಡೀತದೆ. ಆದರೆ ನಾ ತೋರಿಸಿದ ಮೆಜರ್ಮೆಂಟ್ನಾಗ ಮಾಡಿದ್ರೆ ಏನು ಅಳಸಾಗಲ್ರಿ ಅದು. ಈಗ ಚಲೋ ನಾದ್ಕೊಂಡು ಒಂದು ದೊಡ್ಡದು ಉಳ್ಳಿ ತೊಗೊಂಡ್ಬಿಡ್ತೀನಂತ. ತೊಗೊಂಡು ಇದಕ್ಕೆ ಒಣ ಅಕ್ಕಿ ಹಿಟ್ಟು ಇಲ್ಲ ಅಂತಂದ್ರೆ ಒಣ ಗೋಧಿ ಹಿಟ್ಟು ಹಚ್ಚಿ ನಾವು ಲಾಟಿಸ್ಕೊತಾ ಹೋಗ್ಬೇಕಾಗ್ತದೆ ರೀ. ಎಷ್ಟು ತೆಳ್ಳಗೆ ಸಾಧ್ಯ ಅದನೋ ಅಷ್ಟು ತೆಳ್ಳಗೆ ಲಾಟಿಸ್ಕೊತಾ ಹೋಗ್ಬೇಕ್ರಿ. ನೀವು ಸರಳಾಗಿ ಈ ಥರ ರೌಂಡ್ ಪರೋಟನೂ ಮಾಡ್ಕೋಬೋದು, ನಡೀತದೆ. ಆದರೆ ನಾ ಇಲ್ಲಿ ಸ್ವಲ್ಪ ಬೇರೆ ಥರ ಮಾಡ್ಲತ್ತೀನಿ ರೀ. ನಾರ್ಮಲಿ ನಾವೆಲ್ಲ ಲಚ್ಚ ಪರೋಟ ಹೆಂಗೆ ಮಾಡ್ತೇವಲ್ಲ ರೀ, ಆ ಥರ ಮಾಡ್ಕೊಲತ್ತೀನಿ ರೀ ನಾನು. ಅದಕ್ಕೆ ಒಂದು ತೆಳ್ಳಗೆ ಚಪಾತಿ ಲಾಟಿಸ್ಕೊತಾ ಹೋಗ್ತೀನಂತ್ರಿ. ಶೇಪೇನು ಇಲ್ಲಿ
ಮ್ಯಾಟರ್ ಆಗಲ್ರಿ, ಸ್ವಲ್ಪ ಹಂಗೆ ಹಿಂಗೆ ಬಂದ್ರೂ ನಡೀತದೆ. ಈಗ ನಾವೇನು ಈ ತುಪ್ಪ ಮತ್ತು ಅಕ್ಕಿ ಹಿಟ್ಟಿಂದು ಇದೇನು ಮಾಡಿಟ್ಟಿದ್ದೇವಲ್ರಿ ಅದು ಇದ್ರ ಮ್ಯಾಲೆ ಎಲ್ಲ ಕಡೆ ಈವನ್ನಾಗಿ ನಾವು ಸವರ್ಬೇಕಾಗ್ತದೆ. ಇದರ್ಲಿಂದ ಲೇಯರ್ಗಳನ್ನು ಎದ್ದು ಬರ್ತಾವ್ರಿ ಮತ್ತು ನಮ್ಮದು ಪರೋಟ ಇಲ್ಲಿ ಚಂದ ಕ್ರಿಸ್ಪಿನೂ ಆಗ್ತದ್ರಿ. ಈಗ ಒಂದು ಚಾಕು ತಗೊಂಡು ಈ ರೀತಿ ನಾ ಕಟ್ ಮಾಡ್ಕೊತಾ ಹೋಗ್ತೀನಂತ. ನಿಮಗೆ ಇಷ್ಟೆಲ್ಲ ಗೋಜು ಬ್ಯಾಡ ಅಂತಂದ್ರೆ ಸುಮ್ಮ ರೌಂಡಾಗಿ ಪರೋಟ ಮಾಡಿಕೊಂಡು ಬೇಯಿಸ್ಕೊಂಡು ಉಂಡ್ರೂ ನಡೀತದ್ರಿ. ಆದರೆ ಇದ್ರದ್ದು ಟೇಸ್ಟು ಭಾಳ ಚಲೋ ಬರ್ತದ್ರಿ. ನೀವು ಒಂದ್ಸಲ ಮಾಡಿ ನೋಡಿರಿ. ಎಲ್ಲ ಹಿಂಗೆ ಕಟ್ ಮಾಡಿದ್ಮೇಲೆ ನೋಡಿರಿ ನಾ ಯಾವ ಥರ ತೋರಿಸ್ಲತ್ತೀನಲ್ರಿ ಆ ಥರ ಮಾಡ್ಕೋಬೇಕಾಗ್ತದೆ. ಮತ್ತು ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಸ್ಟ್ರೆಚ್ ಮಾಡ್ಕೋತೀನಂತ. ಮಾಡಿಕೊಂಡು ಈಗ ಇದಕ್ಕೆ ರೌಂಡಾಗಿ ಸುತ್ಕೋತಾ ಹೋಗ್ತೀನಂತ್ರಿ. ಅಂದ್ರೆ ಏನ್ರಿ ಸಿಂಬಿ ಸುತ್ಕೋತಾ ಹೋಗ್ತೀನಂತ. ಹಿಂಗೆ ಮಾಡೋದ್ರಲ್ಲಿಂದಂತೂ ಮಸ್ತ್ ಲೇಯರ್ಗಳು ಬರ್ತಾವ್ರಿ. ಈಗ ಇದಕ್ಕೇನು ಜಾಸ್ತಿ ನಾವು ತೆಳ್ಳಗೆ ಲಾಟಿಸ್ಲಕ್ಕ ಹೋಗಬಾರ್ದ್ರಿ. ಸುಮ್ಮ ಕೈಲಿಂದ ಹಿಂಗೆ ಬಡಿದ್ರೂ ಅದು ಸ್ವಲ್ಪ ದೊಡ್ಡದಾಗ್ತದೆ. ಇಲ್ಲ ಅಂತಂದ್ರೆ ಬೆಳ್ಳುಣಿಗೆ ತಗೊಂಡು ಸ್ವಲ್ಪ ಅಂದ್ರೆ ಸ್ವಲ್ಪ ಅದಕ್ಕೆ ಲಾಟಿಸ್ಕೋಬೇಕಾಗ್ತದೆ ರೀ. ತೆಳ್ಳಗೆ ಮಾಡಿದೆವಂತಂದ್ರೆ ಲೇಯರ್ಸು ಬರಲ್ಲ. ಹೀಗಾಗಿ ನಾವು ಈ ರೀತಿ ದಪ್ಪೆ ಮಾಡ್ಕೋಬೇಕಾಗ್ತದೆ. ಎಲ್ಲ ಕಡೆ ಈವನಾಗಿ ಹಿಂಗೆ ಬಡ್ಕೋತಾ ಹೋಗ್ಬೇಕ್ರಿ. ಇದು ಮೆತ್ಕೊಲತ್ತಿತ್ತಂದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾವು ಬಡ್ದ್ರೂ ನಡೀತದೆ. ನೋಡಿರಿ ನಾನು ಇಷ್ಟು ಸೈಜು ಪರೋಟ ಇಲ್ಲಿ ರೆಡಿ ಮಾಡ್ಕೊಂಡಿನಿ. ಆ ಕಡೆ ನಮ್ಮದು ಹಂಚಿನೂ ಚಲೋ ಬಿಸಿ ಆಗ್ಯದ್ರಿ. ಮೀಡಿಯಮ್ ಫ್ಲೇಮ್ನಾಗ ತಂದು ಈ ಪರೋಟಕ್ಕೆ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ. ಈಗ ಸ್ವಲ್ಪ ಇದು ಒಂದು ಸೈಡು ಬೇಯ್ತಂದ್ರೆ ಇದಕ್ಕೇನು ಮಾಡ್ತೀನಿ ರೀ ನಾ ಅಂತಂದ್ರೆ ಫ್ಲಿಪ್ ಮಾಡ್ಕೋತೀನಂತ. ನಿಮ್ಗೆ ತೋರಿಸ್ತೀನಂತ ಯಾವ ಥರ ಆಗ್ತದಂತ. ನೋಡಿರಿ ಫ್ಲಿಪ್ ಮಾಡ್ಕೊಂಡೀನಿ ರೀ. ಈಗ ಇದ್ರ ಮೇಲೆ ನಿಮಗೆ ಇಷ್ಟ ಇದ್ದರೆ ತುಪ್ಪ ಹಚ್ಕೋರಿ, ಇಲ್ಲ ಅಂತಂದ್ರೆ ಎಣ್ಣೆ ಹಚ್ಕೋರಿ ನಡೀತದೆ. ತುಪ್ಪ ಹಚ್ಚಿದ್ದು ಮಾತು ಬೇರೆಯೇ ಬರ್ತದೆ. ನಾವು ಆ ಲೇಯರ್ ಮಾಡಬೇಕಾದ್ರೂ ಅಂದ್ರೆ ನಾವು ಚಪಾತಿ ಲಾಡಿಸ್ದಾಗೂ ನಾವು ತುಪ್ಪನೇ ಹಚ್ಚಿದ್ದೇವಲ್ರಿ. ಹೀಗಾಗಿ ಈಗ ಮ್ಯಾಲಿಂದ ಸ್ವಲ್ಪ ತುಪ್ಪ ಹಚ್ತೇವಂದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತದ್ರಿ. ಈಗ ಈ ಸೈಡ್ನು ಫ್ಲಿಪ್ ಮಾಡ್ಕೋತೀನಂತ. ಮಾಡಿಕೊಂಡು ಈ ಸೈಡ್ನು ಸ್ವಲ್ಪ ತುಪ್ಪ ಹಚ್ಬಿಡ್ತೀನಂತ್ರಿ. ನೋಡ್ರಿ ನಿಮಗೆ ಪದರುಗಳು ಕಾಣಿಸ್ಲತ್ತಿರ್ಬೇಕ್ರಿ. ಭಾಳ ಕ್ರಿಸ್ಪಿ ಆಗಿರ್ತಾವ್ರಿ ಮತ್ತು ಟೇಸ್ಟ್ನು ಭಾಳ ಚಲೋ ಬರ್ತದ್ರಿ. ಈಗ ಎರಡು ಮಗ್ಗಲ ಇದಕ್ಕೆ ಹೊಳ್ಳಿಸ್ಕೊತಾ ಏನು ಮಾಡಬೇಕಾಗ್ತದೆ, ಚಂದ ಹಿಂಗೆ ಬಣ್ಣ ಬರತ್ತನ ನಾವು ಬೇಯಿಸ್ಕೋಬೇಕಾಗ್ತದ್ರಿ. ಸ್ವಲ್ಪ ಮಾಡೋದು ಗೋಜದ ರೀ. ಅದರ ಮಾಡ್ದೇವಂತಂದ್ರೆ ಮಂದಿ ಎಲ್ಲ ಇಷ್ಟಪಟ್ಟು ಉಣ್ಣೋದಂತೂ ಪಕ್ಕ ಅದ ರೀ. ಈ ಪಾಲಕ್ ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ಒಂದು ಪರೋಟ ಮಾಡಿಕೊಟ್ಟು ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ. ಇನ್ನು ನೀವು ಅಕ್ಕಿ ಹಿಟ್ಟಿನ ಜಾಗದಾಗ ಈ ಮೈದಾ ಹಿಟ್ಟು ಹಾಕಿ ಮಾಡಿದ್ರಂತಂದ್ರೆ ಇನ್ನು ಚಲೋ ಲೇಯರ್ಗಳು ಬರ್ತಾವ್ರಿ. ನೋಡ್ರಿ ನಿಮಗೆ ಇಷ್ಟ ಇದ್ದಿದ್ದು ಪಲ್ಯ ಸರಿ ಈ ಪರೋಟ ಉಂಡರ ಆಯ್ತು ರೀ. ಮತ್ತು ಹೆಂಗೆ ಅನ್ನಿಸ್ತಂತ ಇವತ್ತಿನ ರೆಸಿಪಿ ನೀವು ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.